ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಪ್ರಧಾನಮಂತ್ರಿ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ರೈತರ ಒಂದು ಬ್ಯಾಂಕ್ ಖಾತೆಗೆ ವರ್ಷಕ್ಕೆ ಏನಪ್ಪಾ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ 6,000 ರೂಪಾಯಿ ಅಂತಂದ್ರೆ 6,000 ರೂಪಾಯಿನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ನೋಡ್ಬೋದು ನೀವು ಇಲ್ಲಿ ಪ್ರಧಾನಮಂತ್ರಿ ಏನಪ್ಪಾ ಅಂದ್ರೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಏನಪ್ಪಾ ಅಂತಂದ್ರೆ ಫೆಬ್ರವರಿ 28ನೇ ತಾರೀಕು ಅಂದ್ರೆ ನೋಡ್ಬೋದು ನೀವು ಇಲ್ಲಿ 16ನೇ ಕಂತಿನ ಒಂದು ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆಯನ್ನು ಮಾಡಿದ್ರು. ಇನ್ನು 9 ಕೋಟಿಗೂ ಹೆಚ್ಚು ರೈತರ ಏನಪ್ಪಾ ಅಂದ್ರೆ ಖಾತೆಗಳಿಗೆ ತಲಾ 2,000 ರೂಪಾಯಿ ಅಂತ ಏನಪ್ಪಾ ಅಂತ ನಮಗೆ ಒಟ್ಟು 21,000 ಕೋಟಿ ಏನಪ್ಪಾ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಹಣವನ್ನು ವರ್ಗಾವಣೆಯನ್ನು ಮಾಡಲಾಗಿದೆ. ಇನ್ನು 2019ರಿಂದ ಇಲ್ಲಿಯವರೆಗೆ 16 ಕಂತುಗಳಲ್ಲಿ 3 ಲಕ್ಷ ಕೋಟಿ ಏನಪ್ಪಾ ಅಂತಂದ್ರೆ ಹೆಚ್ಚು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನು ಕೆಲವೊಬ್ಬರ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ PM ಕಿಸಾನ್ ಯೋಜನೆ ಏನಪ್ಪಾ ಅಂದ್ರೆ 2,000 ಹಣ ಜಮಾ ಆಗಿಲ್ಲ. ಯಾಕಪ್ಪ ಅಂತಂದ್ರೆ KYC ಮಾಡಿಕೊಂಡಿರೋದಿಲ್ಲ ಸರಿಯಾಗಿ, ಆಮೇಲೆ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗದೇ ಇರುವಂಥದ್ದು, ಇಂಥ ಒಂದು ಹಲವಾರು ಸಮಸ್ಯೆಗಳಿಂದ ನಿಮಗೆ ಏನಪ್ಪಾ ಅಂತಂದ್ರೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿಯಾಗಿ ಆನ್ಲೈನಲ್ಲಿ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. 2,000 ರೂಪಾಯಿ ನಿಮಗೆ ಒಂದು ಯಾವ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ, ಆಮೇಲೆ ಹಣ ಯಾಕೆ ಜಮಾ ಆಗ್ತಿಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನೀವು ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ PM ಕಿಸಾನ್ ಗವಿನ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, PM ಕಿಸಾನ್ ಗೌರ್ಮೆಂಟ್ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ಸ್ ಕಾಣಿಸುತ್ತೆ ನೋಡಿ ವೆಬ್ಸೈಟು, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡ್ಬೋದು ನೀವು ಇಲ್ಲಿ ಎಲ್ಲ ತರಾನು ಏನಪ್ಪಾ ಅಂತ ಇಲ್ಲಿ ವೆಬ್ಸೈಟ್ಗಳನ್ನ ಕೊಟ್ಟಿದ್ದಾರೆ. KYC ಆಗಿರ್ಬೋದು, ಆಮೇಲೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತಂದರೆ ನೀವು ಏನಾದರೂ ಹೊಸದಾಗಿ ರೈತರು ರಿಜಿಸ್ಟರ್ ಮಾಡಬೇಕಾದ್ರೆ ಈ ಫಾರ್ಮನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ನ್ಯೂ ಫಾರ್ಮರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಏನಪ್ಪಾ ಅಂತಂದರೆ ರೂರಲ್ದವ್ರು ಅಂದರೆ ಗ್ರಾಮೀಣ ಪ್ರದೇಶದ ರೈತರಾಗಿದ್ದರೆ ರೂರಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು, ಆಮೇಲೆ ಮೊಬೈಲ್ ನಂಬರು, ಆಮೇಲೆ ಸ್ಟೇಟನ್ನು ಹಾಕಿಬಿಟ್ಟು ಕ್ಯಾಪ್ಚಾ ಕೋಡನ್ನು ಹಾಕಿಬಿಟ್ಟು ನೀವೇನಪ್ಪ ಅಂತಂದರೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟುಬಿಟ್ಟು ನೀವು ಹೊಸ ರಿಜಿಸ್ಟರ್ ಏನಪ್ಪ ಅಂತಂದರೆ PM ಕಿಸಾನ್ ಒಂದು ಕ್ರೆಡಿಟ್ ಕಾರ್ಡನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಹಾಗಾದರೆ ನಿಮ್ಮ ಒಂದು ಹಣ ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಯಿತು ಅನ್ನೋದನ್ನು ಇಲ್ಲಿ ನೋಡಬೇಕು ಅಂತಂದರೆ ನಾವು ಯುವರ್ ಸ್ಟೇಟಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ಆಮೇಲೆ ಕ್ಯಾಪ್ಚಾ ಕೋಡನ್ನು ಹಾಕಿಬಿಟ್ಟು OTP ಪಡ್ಕೊಂಡು ನೀವು ಇಲ್ಲಿ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಒಂದು ವೇಳೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಸಿಗಲಿಲ್ಲ ಅಂತಂದರೆ ನಾವು ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ನೋಡಿ ಮೇಲೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಮೊಬೈಲ್ ನಂಬರ್ನಿಂದ ಕೂಡ ಸರ್ಚ್ ಮಾಡ್ಬೋದು, ಮತ್ತು ಆಧಾರ್ ಕಾರ್ಡ್ ನಂಬರ್ನಿಂದ ಕೂಡ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಸರ್ಚ್ ಮಾಡಿಬಿಟ್ಟು ನೀವು ಇಲ್ಲಿ ಎನ್ಕ್ವೈರಿ ಮಾಡ್ಬೋದು. ಇನ್ನು ಯಾರೆಲ್ಲ ಒಂದು ಬ್ಯಾಂಕ್ ಖಾತೆಗೆ ರೈತರ ಒಂದು ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಜಮಾ ಆಗಿದೆ ಅವರ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಬೆನಿಫಿಷಿಯರಿ ಲಿಸ್ಟ್ ಅಂತ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಹಾಕಬೇಕಾಗುತ್ತೆ, ನಿಮ್ಮ ಒಂದು ಜಿಲ್ಲೆನ ಹಾಕಬೇಕಾಗುತ್ತೆ, ಆಮೇಲೆ ನಿಮ್ಮ ಒಂದು ತಾಲೂಕು ಯಾವ್ದು ಬರ್ತಾ ಏನೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಊರು ಅಥವಾ ವಿಲೇಜನ್ನು ಇಲ್ಲಿ ಹಾಕಿಬಿಟ್ಟು ಗೆಟ್ ರಿಪೋರ್ಟ್ ಅಂತ ಕೊಟ್ಟರೆ ನಿಮಗೆ ಲಿಸ್ಟನ್ನು ತೋರಿಸುತ್ತೆ. ನಿಮ್ಮ ಒಂದು ಹೆಸರು ಇತ್ತು ಅಂತಂದರೆ ನಿಮಗೆ ಹಣ ಜಮಾ ಆಗಿದೆ ಅಂತ ತಿಳ್ಕೊಬೇಕು. ನಿಮ್ಮ ಒಂದು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ PM ಕಿಸಾನ್ ಯೋಜನೆಯಲ್ಲಿ ಏನಾದರೂ KYC ಆಗಿರಲಿಲ್ಲ ಅಂತಂದರೆ ನೀವು ಈ KYC ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ KYC ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಸರ್ಚ್ ಮಾಡಿದರೆ ನಿಮ್ಮ ಒಂದು ಡೀಟೇಲ್ಸನ್ನು ತೋರಿಸುತ್ತೆ. ತೋರಿಸಿದಾದ್ಮೇಲೆ ನೀವು ಏನಪ್ಪ ಅಂತಂದರೆ OTPನ ಕೊಟ್ಬಿಟ್ಟು ಇಲ್ಲಿ ನೀವು KYCಯನ್ನು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ KYC ಮಾಡಿದರೆ ಮಾತ್ರ ನಿಮಗೆ 2,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಈ ಒಂದು PM ಕಿಸಾನ್ ಯೋಜನೆ ಏನಪ್ಪ ಅಂತಾರೆ ವೆಬ್ಸೈಟ್ ಲಿಂಕನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದನೇ ಕೂಡ ನೀವು ನೇರವಾಗಿ ಓಪನ್ ಮಾಡಿಬಿಟ್ಟು ನೀವು ಇದರಿಂದ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.